ನಮಸ್ಕಾರ. ನಾನು ನಾಗರಾಜ್ ಸಿದ್ದರ್ ಶೆಟ್ ಅಂತ. ಈಗಾಗಲೇ ನಾವು ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ಈಗಾಗಲೇ ನಾವು ಹೇಳಿಕೊಂಡಿರೋಂಥ ವಿಷಯ ಏನಂದರೆ, ಈಗಾಗಲೇ ನಾವು ಅಮೇರಿಕ ಮತ್ತು ಚೀನಾ ಏನಂತೀವಲ್ವ, ಅವರು ಜಗಳಾಟ ಮಾಡ್ದಂಗೆ ಮಾಡ್ತಾರೆ. ಆ ಥರದ್ದು ಮೊದಲಿನಿಂದನೂ ಕೂಡ ಈಗ 100-200 ವರ್ಷ ಹಿಂದಿನಿಂದ ಕೂಡ ಯಾವುದೇ ರೀತಿ ಜಗಳಾಟಗಳು ಅವರೆಲ್ಲ ಇಲ್ಲವೇ ಇಲ್ಲ. ಆಂತರಿಕ ಜಗಳ ಏನೂ ಇಲ್ಲ. ಯಾಕಂದರೆ ಜನರಿಗೆ ಒಂಥರ ಮಿಸ್ಗೈಡ್ ಮಾಡ್ತಾ ಇದ್ದಾರೆ, ಅವರು ದಾರಿ ತಪ್ಪಿಸ್ತಾ ಇದ್ದಾರೆ. ಯಾಕೆ ಕೇಳಿದರೆ, ಮೊದಲಿನಿಂದನೂ ಕೂಡ ಮಾರ್ಷಲ್ ಆರ್ಟಲ್ಲಿ ಆಗಿರ್ಬೋದು, ಮತ್ತು ಕುಂಫು, ಮತ್ತು ನಾವು ಒಲಿಂಪಿಕ್ನಲ್ಲಿ ಆಗಿರ್ಬೋದು, ಮತ್ತು ಹಾಲಿವುಡ್ ಮೂವಿನಲ್ಲೆಲ್ಲ ಆಗಿರ್ಬೋದು, ನೇರ ಹಣಾಹಣಿ ಚೀನಾ ಮತ್ತು ಅಮೇರಿಕಾಗೆ ಇದೆ. ಅವ್ರ ಮಿತ್ರ ರಾಷ್ಟ್ರಗಳೇ ಈಗ ಜನರಿಗೆ ಏನು ಮಾಡ್ತಾ ಇದ್ದಾರೆ ಅಂದರೆ, ನಾವು ಸತ್ರ ರಾಷ್ಟ್ರಗಳ ಥರನೇ ಅವರು ವರ್ತನೆಯನ್ನು ಮಾಡ್ತಾ ಇದ್ದಾರೆ. ಬಿಟ್ಟರೆ ಬಾಕಿ ನಮ್ಮದು ಹಿಂದೂ ರಾಷ್ಟ್ರಗಳು ಮತ್ತು ನಾವು ಮುಸ್ಲಿಂ ರಾಷ್ಟ್ರಗಳೇನಿದ್ದಾವಲ್ವಾ, ವಿಶ್ವದ ಜಾಗತಿಕ ಮಟ್ಟದಲ್ಲಿ ನಮ್ಮ ಬ್ರಿಟಿಷರು ಏನು ಮಾಡಿದ್ರು ಕೇಳಿದ್ರೆ, ನಮ್ಮದು ಮುಸ್ಲಿಮರನ್ನು ಮತ್ತು ಹಿಂದೂಗಳನ್ನು ಒಂದೇ ರೀತಿಯಲ್ಲಿ ನೋಡಿದ್ರು ಅವರು. ಅದಕ್ಕಾಗಿ ಈಗಾದರೂ ಕೂಡ ನಮ್ಮ ಮುಸ್ಲಿಂ ರಾಷ್ಟ್ರಗಳಿಗೆ ಹೋಗೋದಕ್ಕೆ ಭಾಳ ನಿಯಮಗಳಿಲ್ಲ. ಈಗ ನಾವು ಕ್ರಿಶ್ಚಿಯನ್ ರಾಷ್ಟ್ರಗಳು ಹೋಗೋಕ್ಕೆ ಅವ್ರ ಕೆಲವೊಂದು ನಿಯಮಗಳೆಲ್ಲ ಮೊದಲಿನೂ ಇದ್ದಾವೆ ಅವ್ರದ್ದು. ಯಾಕೆ ಕೇಳಿದರೆ, ಈ ವಿಶ್ವದ ಜಾಗತಿಕ ಮಟ್ಟದಲ್ಲಿ ನಮ್ಮ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚಿತವಾಗಿ ಬ್ರಿಟಿಷರು ಎಲ್ಲ ಮುಸ್ಲಿಂ ರಾಷ್ಟ್ರಗಳಿಗೆ ಮತ್ತು ನಮ್ಮ ಹಿಂದೂ ರಾಷ್ಟ್ರಗಳಿಗೆ ಒಂದೇ ಆ್ಯಂಗಲಲ್ಲಿ ನೋಡಿದ್ದಾರೆ ಅವರು. ಯಾಕೆ ಕೇಳಿದರೆ, ಅವರು ಇದು ಮತ್ತು ಅವರು ಏನಾಗ್ತದೆ ಕೇಳಿದ್ರೆ, ಚೀನಾ ಮತ್ತು ಬೌದ್ಧ ದೇಶಗಳು ಯಾವ್ಯಾವ ಇದ್ದಾವೆ ಅವರಿಗೆ ಮತ್ತು ಕ್ರಿಶ್ಚಿಯನ್ ರಾಷ್ಟ್ರಗಳಿಗೆ ನೇರ ಹಣಾಹಣಿ ಮೊದಲಿಂದನೂ ಇದೆ. ಜನರಿಗೆ ಈಗ ಏನು ಮಾಡ್ತಾ ಇದ್ದಾರೆ ಕೇಳಿದ್ರೆ, ಅವರು ಒಂಥರ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಅಮೇರಿಕಾದವರು. ಯಾಕೆ ಕೇಳಿದ್ರೆ, ನಮ್ಮದು ಅವರು ಶತ್ರು ಥರನೇ ವರ್ತನೆ ಮಾಡ್ತಾ ಇದ್ದಾರೆ. ನಾವು ಹಿಂದಿನ ಒಂದು ಇತಿಹಾಸವನ್ನು ತೆಗೆದು ನೋಡಿದವಾಗ ನಮ್ಮದು ಮಾರ್ಷಲ್ ಆರ್ಟ್ ಆಗಿರ್ಬೋದು, ಮತ್ತು ಹಾಲಿವುಡ್ ಮೂವಿಗಳಾಗಿರ್ಬೋದು, ಮತ್ತು ಒಲಿಂಪಿಕ್ ಆಗಿರ್ಬೋದು, ಎಲ್ಲದೂ ಕೂಡ ಅವರಿಗೆ ಇಬ್ಬರಿಗೂ ಮಾತ್ರ ನೇರ ಹಣಾಹಣಿ. ಮತ್ತು ಅವರಿಬ್ಬರು ಮಿತ್ರರೇ. ಯಾಕೆ ಕೇಳಿದ್ರೆ, ಒಂದು ವ್ಯಾಪಾರದಲ್ಲಿ ಮತ್ತು ಬಂಡವಾಳ ಹೂಡಿಕೆಯಲ್ಲಿ ಪೂರಾ ಚೀನಾದವ್ರದ್ದು ಅಮೇರಿಕಾದಲ್ಲಿದೆ, ಅಮೇರಿಕಾದವ್ರದ್ದು ಚೀನಾದಲ್ಲಿದೆ. ಈಗಾಗಲೇ ನಾವು ಡ್ರ್ಯಾಗನ್ ಕಂಟ್ರಿ ಇದಂತ ಅವರು ಹೆಸರು ಹಾಳು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಬಿಟ್ಟರೆ ಬಾಕಿ ಯಾವುದು ಕೂಡ ಅವರವರೊಳಗೆ ಶತ್ರುತ್ವ ಇಲ್ಲ. ಮತ್ತು ಏನಾಗ್ತದೆ ಕೇಳಿದ್ರೆ, ಹಿಂದೂ ರಾಷ್ಟ್ರಗಳು ಮತ್ತು ಮುಸ್ಲಿಂ ರಾಷ್ಟ್ರಗಳನ್ನು ಬ್ರಿಟಿಷರು ಒಂದೇ ಆ್ಯಂಗಲಲ್ಲಿ ನೋಡಿದರು. ಈಗಲೂ ಕೂಡ ಅದೇ ಆ್ಯಂಗಲಲ್ಲಿ ನೋಡ್ತಾ ಇದ್ದಾರೆ. ಈಗ ನಮ್ಮದು ನಾವು ಹಿಂದೂಗಳು ಮುಸ್ಲಿಂ ಅಂದ್ಕೊಂಡು ಹೊಡೆದಾಟ್ಕೊಂಡು ಸಾಯ್ತೀವಿ. ಬಿಟ್ಟರೆ ಬಾಕಿ ಯಾವುದೇ ಥರದ್ದು ಇದರಲ್ಲಿಲ್ಲ. ಮತ್ತೇನೆಂದರೆ, ನಮ್ಮ ಚೀನಾ ಕಮ್ಯುನಿಸ್ಟ್ ಸರ್ಕಾರ ಇದೆ, ಅದು ಒಂದು ಪ್ರಭುತ್ವ ಆಗಬೇಕು ಹೇಳಿ ಅಲ್ಲಿಯ ಒಂದು 10,000 ಜನ ಸ್ಟೂಡೆಂಟ್ಗಳು, ವಿದ್ಯಾರ್ಥಿಗಳು ಹೋರಾಟವನ್ನು ಮಾಡ್ತಾರೆ. ಆದರೆ ಅಲ್ಲಿಯ ಸರ್ಕಾರ ಏನು ಮಾಡ್ತದೆ ಕೇಳಿದ್ರೆ, 10,000 ಜನ ವಿದ್ಯಾರ್ಥಿಗಳನ್ನು ಸುಟ್ಟಾಕೋ ಕೆಲಸವನ್ನು ಅಲ್ಲೇ ದಫನ್ ಮಾಡಿಬಿಡ್ತಾರೆ. ಅಲ್ಲೇ ಮಣ್ಣು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆವತ್ತಿನಿಂದ ಒಂದು ಪ್ರಜಾಪ್ರಭುತ್ವದ ಕೂಗು ಅಲ್ಲೇ ಅಡಗೋಗ್ಬಿಡ್ತದೆ. ಆ ಒಂದು ಹೆದರಿಕೆ ಈಗಲಾದರೂ ಜನರಲ್ಲಿದೆ, ಅಲ್ಲಿಯ ಜನರಲ್ಲಿ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಚೀನಾ ಮತ್ತು ಅಮೇರಿಕ ಜಗಳ ಆಡ್ತಾರೆ, ಅವರ ಶತ್ರು, ಅದೆಲ್ಲ ಸುಳ್ಳು. ಮೊದಲಿನ ನೀವು ಇತಿಹಾಸ ತೆಗೆದು ನೋಡಿ, ನೇರ ಹಣಾಹಣಿ ಎರಡೂ ದೇಶಗಳಿಗೂ ಇದೆ.